200 ಯೂನಿಟ್ಗಿಂತ ಕಡಿಮೆ ಬಳಕೆ ಮಾಡಿದವರಿಗೆ ನಾವು ಒಂದು ವರ್ಷದ ಆವರೇಜ್ ತೆಗೆದುಬಿಟ್ಟು ಅದಕ್ಕೆ 10% ಸೇರಿಸಿ ಅವರಿಗೆ ಮಿತಿ ಲಿಮಿಟ್ ಮಾಡಿದ್ರು. ಅವರಿಗೆ ಅಷ್ಟು ಉಚಿತವಾಗಿ ಬರ್ತಾಯಿತ್ತು. ಈಗೇನಾಗಿದೆ, ಹಲವಾರು ಜನರಿಗೆ ಭಾರಿ ಕಡಿಮೆ ಉಪಯೋಗಿಸ್ತಾ ಇದೆ. ಅದರಲ್ಲಿ ಏನಾಗಿದೆ ಅಂತ ಹೇಳ್ಬಿಟ್ರೆ ಈಗ 28 ಯೂನಿಟು 20 ಯೂನಿಟ್ ಆಗ್ಬಿಟ್ರೆ ಬರೀ 2 ಯೂನಿಟ್ ಮಾತ್ರ ಬರ್ತದೆ ಅವರಿಗೆ 10%. ಅದಕ್ಕೆ 48 ಯೂನಿಟ್ ಯಾರು ಅದಕ್ಕೆ ಕಡಿಮೆ ಯೂಸ್ ಮಾಡೋರಿಗೆ 10% ಬೇಡ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳು ಹೇಳಿದರು. ಅದರ ಪ್ರಕಾರ ಇವತ್ತು ಕ್ಯಾಬಿನೆಟ್ಟಿಗೆ ನಾವು ಇದು ಮಾಡಿದ್ವಿ. ಅವರು 10%ಗೆ ಬದಲಾಗಿ 10 ಯೂನಿಟ್ ಎಕ್ಸ್ಟ್ರಾ ಕೊಡಲಿಕ್ಕೆ ಈಗಾಗಲೇ ಇವತ್ತು ಕ್ಯಾಬಿನೆಟ್ ನಿರ್ಧಾರ ಮಾಡಿದೆ. ಇಲ್ಲ, 48 ಯೂನಿಟ್ ಇದ್ದವರಿಗೆ, ಕಡಿಮೆ ಇದ್ದವರಿಗೆ 10 ಅದೇ 58 ಯೂನಿಟ್ ಬರ್ತದೆ. ಹೌದು, ನೆಕ್ಸ್ಟ್ ಮಂತ್ ನೆಕ್ಸ್ಟು ಬಿಲ್ಲಿಂಗ್ ಡೇಟಿಂದ ಅದು ನೋಡ್ಬೋದು. ಬಿಲ್ಲಿಂಗ್ ಡೇಟ್ ಆಗ್ತದೆ. ಹೌದು, ಹೊರೆ ಆಗ್ತದೆ. ಅದರ ಬಡವರಿಗೆ ಅನುಕೂಲ ಆಗ್ತದಲ್ಲ. ಎಷ್ಟೋ ಜನರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ರೆ ಅವ್ರಿಗೆ 0 ಬಿಲ್ ಬರ್ತಾ ಇರಲಿಲ್ಲ. ಯಾಕಂದರೆ ಹೇಳ್ಬಿಟ್ರೆ ಈಗ 20 ಯೂನಿಟೇ ಯೂಸ್ ಮಾಡ್ತಾರೆ. ನಾವು 2 ಯೂನಿಟ್ ಕೊಡ್ತೀವಿ, 22 ಕೊಡ್ತೀವಿ. 22 ಯೂನಿಟ್ಲಿ ಅವ್ರಿಗೇನು ಅನುಕೂಲ ಆಗೋದಿಲ್ಲಲ್ಲ. ಈಗ ಪ್ರಕಾರ 10 ಯೂನಿಟ್ ಅಂತ ಹೇಳ್ಬಿಟ್ರೆ 20 ಯೂನಿಟ್ಗೆ ಇನ್ನೊಂದು 10 ಯೂನಿಟ್ 30 ಯೂನಿಟ್ ಬರ್ತದೆ. ಅದಕ್ಕೆ ಆ ಪರ್ಸೆಂಟೇಜ್ ಕಡಿಮೆ ಬಳಕೆ ಮಾಡಿದವರಿಗೆ ಪರ್ಸೆಂಟೇಜಿನಿಂದ ಏನು ಅನುಕೂಲ ಆಗೋದಿಲ್ಲ. ನಾವು ಜನಸಾಮಾನ್ಯರಿಗೆ, ಆರ್ಥಿಕವಾಗಿ ಹಿಂದುಳಿದವರಿಗೆಲ್ಲ ಸಹಾಯ ಆಗಲಿ ಅಂತ ಹೇಳ್ಬಿಟ್ಟು ಈ ಸ್ಕೀಮ್ ತಂದಿದೆ. ಅದರಿಂದ ಅವ್ರಿಗೆ ಸಹಾಯ ಆಗುವಂಥ ಕೆಲಸನ ಇವತ್ತು ಸ್ವಲ್ಪ ಹೊರೆ ಆಗ್ತದೆ ಸರ್ಕಾರಕ್ಕೆ. ಆದರೂ ಸಮೇತ ಈಗ ಒಂದು ವರ್ಷಕ್ಕೆ ಒಂದು 500 ಕೋಟಿ 600 ಕೋಟಿ ರೂಪಾಯಿ ಹೆಚ್ಚಿಗೆ ಹೆಚ್ಚುವರಿಯಾಗಿ ನಾವು ಕೊಡಬೇಕಾಗ್ತದೆ.